ಹಲೋ ಬ್ಯೂಟಿಫುಲ್ ಸೋಲ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಇವತ್ತೇನು ಗೊತ್ತಾ, ಎದ್ದ ತಕ್ಷಣ ಮೊದಲು ಅಗಸ್ತ್ಯನ ರೆಡಿ ಮಾಡಿಬಿಟ್ಟು ಒಂದು ಟಿಫಿನ್ ಬಾಕ್ಸ್ ಮಾಡಿ ಸ್ಕೂಲಿಗೆ ಕಳಿಸಿದ ತಕ್ಷಣ ನಾನು ಮಾಡ್ತಾ ಇರೋ ಮೊದಲನೇ ಕೆಲಸ ಏನಂದರೆ ಹೇರ್ ಕೇರ್ನ ಮಾಡ್ಕೊತಾ ಇದ್ದೀನಿ. ರಾತ್ರಿ ಏನಾಯ್ತು ಅಂದರೆ ಸಡನ್ನಾಗಿ ಮಿರರ್ ನೋಡಬೇಕಾದ್ರೆ ಒಂದೆರಡು ವೈಟ್ ಹೇರ್ಸು ಮತ್ತು ಸ್ವಲ್ಪ ಡ್ಯಾಂಡ್ರಫ್ ಕಾಣಿಸಿತ್ತು. ಸಡನ್ನಾಗಿ ತುಂಬಾ ಬೇಜಾರಾಗ್ಬಿಡ್ತು. ಅದು ತುಂಬ ಬೇಜಾರಾಗುತ್ತೆ ಆ ಥರ ನಾವು ಒಮ್ಮೆ ಒಂದು ವೈಟ್ ಹೇರ್ಸ್ನೆಲ್ಲ ನೋಡಿದಾಗ. ಮತ್ತು ಅದನ್ನು ನಾವು ಕೇರ್ಲೆಸ್ ಮಾಡಿದರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹೀಗಾಗಿ ಒಂದು ಸರ್ಟನ್ ಏಜ್ ಆದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಕೋಕೋನಟ್ ಆಯಿಲ್ನ ಬಿಸಿ ಮಾಡಿ ಅದಕ್ಕೆ ಕರಿಬೇವನ್ನ ಹಾಕಿ, ಪೂರ್ತಿ ಕರಿಬೇವು ಬ್ಲ್ಯಾಕ್ ಆಗಬೇಕು ಆ ಥರ ಅದನ್ನು ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಆ್ಯಕ್ಚುಲಿ ಆಮ್ಲ ಪೌಡ್ರನ್ನ ಹಾಕ್ಕೋಬೇಕು. ಬಟ್ ಇವಾಗ ನನ್ನ ಹತ್ರ ಆಮ್ಲ ಪೌಡ್ರ್ ಇರಲಿಲ್ಲ. ಇವಾಗ ಅಗೇನ್ ಏನಾದರೂ ತಂದಮೇಲೆ ಮಾಡೋಣ ಅಂತ ಬಿಟ್ಟರೆ 1 ವೀಕ್ ಹೋಗುತ್ತೋ 15 ಡೇಸ್ ಹೋಗುತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಇವತ್ತು ಸ್ಟಾರ್ಟೇ ಮಾಡೋಣ ಅಂತ ಈ ಥರ ಕೊಕೊನಟ್ ಆಯಿಲಲ್ಲಿ ಕರಿಬೇವನ್ನ ಪೂರ್ತಿಯಾಗಿ ಬ್ಲ್ಯಾಕ್ ಆಗೋ ಥರ ಫ್ರೈ ಮಾಡಿಕೊಂಡು ಅದನ್ನ ಆರಿದ ಮೇಲೆ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು. ಇನ್ನು ಆಮ್ಲ ಹಾಕಿ ವೀಕ್ಲಿ 2 ಸಲ ಮಾಸ್ಕ್ ಮಾಡಿಕೊಂಡ್ರೆ ಗ್ರೇ ಹೇರ್ಸು ಏನು ವೈಟ್ ಹೇರ್ಸ್ ಆಗಿರ್ತಲ್ವ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಒಂದು ಸರ್ಟನ್ ಏಜ್ ಆದ ತಕ್ಷಣ ನಾವು ಬದಲಾಗಲೇಬೇಕಾಗುತ್ತೆ, ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ. ಮೊದಲೆಲ್ಲ 22, 23 ಏಜ್ ಇದ್ದಂಗೆ ಹೇರ್ಸ್ ಆಗಿರ್ಬೋದು, ಫೇಸು, ಸ್ಕಿನ್ನು, ಗ್ಲೋ ಎಲ್ಲ ಉಳಿಯಲ್ಲ. ಆಮೇಲೆ ನಾವು ಮೇಂಟೈನ್ ಮಾಡಬೇಕು. ಸೊ ನಾವು ಯಾರನ್ನೆಲ್ಲ ಚೆನ್ನಾಗಿ ಕಾಣೋರನ್ನ ನೋಡ್ತೀವಿ ಗೊತ್ತಾ, ಆ ಥರ ನಾವಿಲ್ಲ, ನಾವು ಮಾತ್ರ ಇಲ್ಲ, ನಾವು ಆ ಥರ ಅನ್ಕೊತೀವಿ. ಬಟ್ ಸ್ವಲ್ಪ ಅವ್ರ ಲೈಫ್ ಸ್ಟೈಲ್ನ ನೋಡಿದಾಗ ಗೊತ್ತಾಗುತ್ತೆ ಅದ್ರ ಹಿಂದೆ ಅವರು ತುಂಬ ಮೇಂಟೈನ್ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರದೊಂದು ಜೀವನ ಇದು, ದೇವ್ರು ಕೊಟ್ಟಿದ್ದು. ವಯಸ್ಸಾಗೋದಾಗಿರ್ಬೋದು, ವೈಟ್ ಹೇರ್ಸ್ ಆಗೋದಾಗಿರ್ಬೋದು, ಇದೆಲ್ಲ ಕಾಮನ್ನು. ಬಟ್ ಯಾರು ತುಂಬ ಮೇಂಟೈನ್ ಮಾಡ್ತಾರೆ, ಸ್ವಲ್ಪ ಎಕ್ಸಸೈಸ್ ಆಗಿರ್ಬೋದು, ತಮಗೋಸ್ಕರ ಸಮಯನ ಎತ್ತಿ ಇರೋದ್ರಲ್ಲೇ ತುಂಬ ಕಷ್ಟಪಟ್ಟು ಮೇಂಟೈನ್ ಮಾಡೋರು ಇದ್ದಾರೆ. ಆ ಥರ ನಾವ್ಯಾವಾಗ ಕಲಿತೀವಿ, ನಾವ್ಯಾವಾಗ ಮಾಡ್ತೀವಲ್ವ, ಅವಾಗ ನಾವು ಕೂಡ ಚೆನ್ನಾಗೇ ಕಾಣ್ತೀವಿ. ಬಟ್ ಆಲ್ಮೋಸ್ಟ್ ನಮ್ಮೆಲ್ಲರ ಕಂಪ್ಲೇಂಟ್ ಅಂದರೆ ಸ್ವಲ್ಪ ಇನ್ನೊಬ್ರಿಗೆ ಕಂಪೇರ್ ಮಾಡಿಕೊಂಡು ಅವ್ರದ್ದೆಲ್ಲ ಬೆಸ್ಟೇ ಇದೆ, ಅದಕ್ಕೆ ಅವ್ರಿಗೆ ಟೈಮ್ ಸಿಗುತ್ತೆ, ಈ ಥರ ಆ ಥರ ಏನಲ್ಲ. ಎಲ್ಲರ ಹತ್ರ ಟೈಮ್ ಅಷ್ಟೇ ಇರುತ್ತೆ. ತುಂಬ ಮೇಂಟೈನ್ ಮಾಡಬೇಕಾದಾಗ ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ. ಇನ್ನು ಆ ಆಯಿಲ್ನ ಚೆನ್ನಾಗಿ ನಾನು ಹೇರ್ ರೂಟ್ಸಿಗೆಲ್ಲ ಅಪ್ಲೈ ಮಾಡಿಕೊಂಡು ಬಿಸಿಲಿಗೆ ಕೂತ್ಕೋತಾ ಇದ್ದೀನಿ. ಹೇರ್ಸ್ಗೂ ಕೂಡ ವಿಟಮಿನ್ ಡಿ ಬೇಕಂತೆ, ಇಲ್ಲಾಂದರೆ ಅದು ಗ್ರೇ ಆಗುತ್ತಂತೆ ಹೇರ್ಸು. ಸೊ ಒಂದು ನ್ಯಾಚುರಲ್ ಆಗಿ ಹೇರ್ಸು ಮೆಲನಿನ್ನ ಪ್ರೊಡ್ಯೂಸ್ ಮಾಡಬೇಕಂದಾಗ ವಿಟಮಿನ್ ಡಿ ಕೂಡ ಅವಶ್ಯಕತೆ ಇದೆ. ಮತ್ತು ಆಮ್ಲ, ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು, ನೆಲ್ಲಿಕಾಯಿ ಪೌಡರ್ನ ಮಾಸ್ಕ್ ಮಾಡಿಕೊಂಡು ಹೇರ್ಸ್ಗೆ ಅಪ್ಲೈ ವೀಕ್ಲಿ 2 ಸಲ ಮಾಡಿಕೊಂಡ್ರು ಆ ಒಂದು ಸಮಸ್ಯೆ ಏನಿರುತ್ತಲ್ವ ಅದು ಕಡಿಮೆ ಆಗುತ್ತೆ. ಹೀಗಾಗಿ ನಾನು ಒಂದು 10 ಮಿನಿಟ್ಸು ಬಿಸಿಲಿಗೆ ಕೂತೆ. ಇನ್ನೊಂದು 2 ಅವರ್ಸ್ ಆದಮೇಲೆ ತಲೆ ಸ್ನಾನ ಮಾಡೋಣ ಅಂತ ಅಷ್ಟೊತ್ತಲ್ಲಿ ನಿಮಗೆ ಈ ಒಂದು ಫ್ಲಿಪ್ಕಾರ್ಟಿಂದ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಸೊ ಅದರದ್ದೊಂದು ರಿವ್ಯೂ ಮಾಡೋಣ ಅಂತ. ಶಾರ್ಪ್ ಇದೆ ಅಷ್ಟೇ, ಚಿಕ್ಕ ಮಕ್ಕಳಿದ್ದಾಗ ಸ್ವಲ್ಪ ಮೇಲೆ ಇಡೋದೇ ಒಳ್ಳೆಯದು. ಅದರ್ವೈಸ್ ಅಷ್ಟು ಏನು ಇಲ್ಲ. ಆ್ಯಂಡ್ ನೋಡ್ಬೋದು ನೀವು, ನೆಟ್ಟೆಡ್ ಇರೋದ್ರಿಂದ ಒಂದು ಫ್ರೂಟ್ಸ್ಗೆ ಗಾಳಿ ಕೂಡ ಆಡುತ್ತೆ. ಸೊ ಚೆನ್ನಾಗಿದೆ ಅಲ್ವಾ ಕಲರ್. ಇದರಲ್ಲಿ ಬ್ಲ್ಯಾಕ್ ಕಲರು ಇತ್ತು, ಬಟ್ ಇದೊಂಥರ ಗೋಲ್ಡನ್ ಕಲರ್ ಏನೋ ಒಂಥರ ಚೆನ್ನಾಗಿ ಅನಿಸ್ತು ನನಗೆ. ಹೀಗಾಗಿ ಇದನ್ನ ತಗೊಂಡಿದ್ದು. ನಿಜ ಫ್ರೂಟ್ಸ್ ಇಡೋಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ನನಗೆ. ಎಲ್ಲ ಕಡೆ ಅದು ಕ್ಯೂಟಾಗಿ ಅನ್ನಿಸ್ತಾನೆ ಇರಲಿಲ್ಲ. ಸ್ವಲ್ಪ ಚೆನ್ನಾಗಿ ಅನಿಸಿದ್ರೆ ಮನೇಲಿ ಹೆಂಗಂದರೆ ಎಲ್ಲ ಥಿಂಗ್ಸು ಆರ್ಗನೈಸ್ ಅಟ್ಲೀಸ್ಟ್ ಟ್ರೈ ಮಾಡಬೇಕು ಅಂತಾರಲ್ಲ, ಹಾಗೆ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಅನಿಸುತ್ತೆ. ಕೆಲಸ ಮಾಡೋಕ್ಕೂ ಸ್ವಲ್ಪ ಮನಸ್ಸು ಜಾಸ್ತಿ ಬರುತ್ತೆ. ಇದನ್ನು ನಾನು ಆಲ್ರೆಡಿ ಒರೆಸಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಏನಿಲ್ಲ, ಕೆಳಗಡೆ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕೋತಿದ್ದೀನಿ ಅಷ್ಟೇ. ಇನ್ ಕೇಸ್ ಏನಾದರೂ ಹಂಗಿನ ಇದಾದರೂ ಕೂಡ ಏನು ಇದಕ್ಕೂ ಪ್ರಾಬ್ಲಮ್ ಆಗಬಾರ್ದು. ಆ ಥರ ಕ್ಲೀನ್ ಮಾಡೋಕ್ಕೆ ಈಸಿ ಆಗಬೇಕು. ಅದಕ್ಕೋಸ್ಕರ ಟಿಶ್ಯೂನ ರಿಮೂವ್ ಮಾಡಿದರೆ ಮುಗೀತು. ಏನಾದರೂ ಸ್ವಲ್ಪ ಹಣ್ಣಿನ ಕೆಳಗಡೆ ಬಿದ್ದರೂ ಕೂಡ ಏನಾಗಲ್ಲ ಅಂತ ಈ ಥರ ಟಿಶ್ಯೂ ಪೇಪರ್ 2ನ ಹಾಕ್ತಾಯಿದ್ದೀನಿ ಅಷ್ಟೇ. ಪಪಾಯ ಥರ ದೊಡ್ಡ ಫ್ರೂಟ್ಸ್ ಇದ್ದಾಗ ಅದು ಒಂದೇ ಹಿಡಿಸುತ್ತೆ ಅಷ್ಟೇ. ಅದರ್ವೈಸ್ ಈ ಥರ ಚಿಕ್ಕ ಚಿಕ್ಕ ಹಣ್ಣುಗಳು ಎಷ್ಟಿದ್ರೂ ಕೂಡ ಸಾಲುತ್ತೆ. ಆ್ಯಂಡ್ ಈ ಹಣ್ಣು ಬಗ್ಗೆ ನಿಮಗೆ ಗೊತ್ತಾ? ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಇದು
ರೋಸ್ ಆ್ಯಪಲ್ ಅಂತ ಹೇಳ್ಬಿಟ್ಟು ಇದನ್ನ ನಮ್ಮ ಮನೆ ಕೆಳಗಿನ ಆಂಟಿ ಅವ್ರು ಕೊಟ್ಟಿದ್ರು. ನನಗೆ ಕನ್ಫ್ಯೂಷನ್ ಆಯಿತು, ಏನಿದು ಇದು ವೆಜಿಟೇಬಲ್ಲಾ ಹಣ್ಣು ಅಂತ ಕನ್ಫ್ಯೂಷನ್ನು. ಅದಕ್ಕೆ ನಾನೇನು ಮಾಡಿದೆ, ಇದ್ರದ್ದೊಂದು ಪಿಕ್ಚರ್ ತೊಗೊಂಡು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ಇದು ರೋಸ್ ಆ್ಯಪಲ್ಲು ಆ್ಯಂಡ್ ಹೇಗೆ ತಿನ್ನೋದು ಅಂತ ಕೂಡ. ಕೆಲವೊಂದು ಅಷ್ಟೇ ನಮ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ಹಣ್ಣುಗಳು ವೆಜಿಟೇಬಲ್ಸ್ಗಳೆಲ್ಲ ಇರುತ್ತೆ. ಬಟ್ ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಒಂಥರ ಸೇಮ್ ಅದು ಗಾವ ಇರುತ್ತಲ್ಲ ಆ ಥರ ಇರುತ್ತೆ. ಸೊ ನೋಡ್ಬೋದು ನೀವು, ಇಷ್ಟೆಲ್ಲ ಫ್ರೂಟ್ಸ್ ಇಡಿಸಿ ಇನ್ನೂ ಇಲ್ಲಿ ಸ್ಪೇಸ್ ಇದೆ, ಇನ್ನೂ ಹಣ್ಣುಗಳನ್ನ ಇಟ್ಕೋಬಹುದು. ಸೊ ಹೆಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ? ನಿಮಗೂ ಏನಾದರೂ ಇಷ್ಟ ಆದರೆ ಹೇಳಿ, ಲಿಂಕ್ನ ಶೇರ್ ಮಾಡ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನ ಎಲ್ಲಿ ಇಟ್ಟರೂ ಕೂಡ ಸೂಟ್ ಆಗುತ್ತೆ. ನೀವು ಟಿ ವಿ ಕೆಳಗಡೆ, ಇವಾಗ ಡೈನಿಂಗ್ ಟೇಬಲ್ ಇದ್ದರೆ ಅದ್ರ ಮೇಲೂ ಸೂಟ್ ಆಗುತ್ತೆ. ಇನ್ ಕೇಸ್ ಇಲ್ಲ ಅಂತ ಅಂದರೆ ಟಿ ವಿ ಯೂನಿಟ್ ಕೆಳಗಡೆ ಎಲ್ಲ ಪ್ಲೇಸ್ ಇರುತ್ತೆ ಗೊತ್ತಾ, ಅಲ್ಲಿ ಪಾಟೆಲ್ಲ ಇಡ್ತೀವಿ, ಅದ್ರ ಬದಲೇ ಇದನ್ನ ಇಟ್ಟು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಫ್ರಿಜ್ ಮೇಲೆ ಜಾಗ ಇದ್ದರೆ ಫ್ರಿಜ್ ಮೇಲೂ ಇಡ್ಬೋದು. ಇದು ಎಲ್ಲ ಇಟ್ಟರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇನ್ನೇನು ಗೊತ್ತಾ, ಪ್ರತಿದಿನದಲ್ಲಿ ಅದು ಲೇಡೀಸೇ ಆಗಲಿ ಅಥವಾ ಮೆನ್ಸೇ ಆಗಲಿ ಒಂದು ಅರ್ಧ ಗಂಟೆ ಆದರೂ ಸ್ವಲ್ಪ ಮೀ ಟೈಮ್ ಅಂತಾರೆ ಗೊತ್ತಾ, ಪೀಸ್ಫುಲ್ಲಾಗಿ ಅವ್ರಿಗೇನು ಇಷ್ಟ ಆಗುತ್ತೆ, ಒಂದು ಕಪ್ ಕಾಫಿನೋ ಬಿಸಿ ನೀರು ಆಗಿರ್ಬೋದು ಅಥವಾ ಒಂದು ಲೈಟ್ ಮ್ಯೂಸಿಕಲ್ಲಿ, ತುಂಬ ಜಾಸ್ತಿ ಮನೇಲಿ ಲೈಟ್ ಏನೂ ಹಾಕದೆ ಒಂದು ಅರ್ಧ ಗಂಟೆ ಸ್ವಲ್ಪ ಹೊತ್ತು ಕಾಮಾಗಿ ಕೂತ್ಕೊಂಡು ಒಂದಷ್ಟು ಯೋಚನೆಗಳನ್ನು, ಒಂದಷ್ಟು ನಮ್ಮ ಬಗ್ಗೆ ಒಂದಷ್ಟು ಯೋಚನೆಗಳನ್ನು ಮಾಡಬೇಕಾಗತ್ತೆ. ಒಂದು ವೇಟ್ ಗೇನ್ ಆಗ್ತಾ ಇದೆಯಾ ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ನೆಕ್ಸ್ಟು ಲೈಫಲ್ಲಿ ಏನು ಮಾಡೋಣ, ನೆಕ್ಸ್ಟ್ ಗೋಲ್ಗಳೇನು, ಅಥವಾ ಏನೇ ಒಂದಷ್ಟು ವಿಷಯಗಳಿದ್ರೂ ಒಂದು ಅರ್ಧ ಗಂಟೆ ಆದರೂ ನಮಗೆ ನಾವು ಟೈಮ್ ಕೊಟ್ಕೊಂಡು ನಮ್ಮ ಜೊತೆ ನಾವು ಮಾತಾಡ್ಕೋಬೇಕು. ಸ್ವಾಮಿ ವಿವೇಕಾನಂದರು ಕೂಡ ಇದೇ ಹೇಳಿದ್ದು, ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ ಅವ್ರ ಜೊತೆ ಒಂದು ಅರ್ಧ ಗಂಟೆ ಆದರೂ ಮಾತಾಡ್ಕೊಳ್ಬೇಕು. ಅದು ಪರ್ಸ್ನಲ್ ಆಗಿ ಒಂದು ಪೀಸ್ಫುಲ್ ಆದಂಥ ಎನ್ವೈರ್ನ್ಮೆಂಟಲ್ಲಿ ನಾವು ಪ್ರತಿದಿನ ಒಂದಲ್ಲ ಒಂದು ವೇಲಿ ಎಲ್ಲರ ಜೊತೆ ಮಾತಾಡ್ತಾನೆ ಇರ್ತೀವಿ, ಫೋನ್ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಜೊತೆ ನಮಗೋಸ್ಕರ ಒಂದು ಅರ್ಧ ಗಂಟೆ ಟೈಮ್ನ ಹಾಕಿ ಈ ಥರ ಏನೋ ಒಂದು ಕಾಫಿ ಕುಡಿತಾನೋ ಬಿಸಿ ನೀರು ಕುಡಿತಾನೋ ಒಂದಷ್ಟು ಯೋಚನೆಗಳನ್ನು ಮಾಡಿದಾಗ ನಮಗೆ ನೆಕ್ಸ್ಟ್ ಏನೇ ನಮ್ಮ ಲೈಫಲ್ಲಿ ಗೊಂದಲಗಳಿದ್ದರೂ ಅದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಆರಾಮಾಗಿ ಕೂತ್ಕೊಂಡು ಮತ್ತು ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನನಗಷ್ಟೇ ಯಾವಾಗಲೇ ಒಂದು ತುಂಬ ಬೇಜಾರಾದಾಗಲೂ ಅಥವಾ ಸ್ವಲ್ಪ ಟೈಮ್ನ ಕೊಡಬೇಕು ಅನ್ನಿಸ್ದಾಗೆಲ್ಲ ಈ ಥರ ಆರಾಮಾಗಿ ಒಂದು ಕಪ್ ಕಾಫಿನೋ ನೀರನ್ನೋ ಕುಡಿತಾ ಆರಾಮಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ಬಿಡ್ತೀನಿ. ಆವಾಗ ಏನೇ ಸಮಸ್ಯೆಗಳು ಏನೇ ಗೊಂದಲಗಳಿದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ನೆಕ್ಸ್ಟ್ ನಾನು ಏನು ಮಾಡಲಿ, ಏನು ಮಾಡ್ತಾಯಿದ್ದೀನಿ, ಮಾಡ್ತಾ ಇರೋದು ಸರಿ ಇದೆಯಾ, ಮುಂದಿನ ಲೈಫಿಗೆ ಏನೆಲ್ಲ ಬೇಕು, ಈ ಥರ ಪ್ರತಿಯೊಂದು ಕ್ವಶನ್ಸ್ಗಳಿಗೂ ಆನ್ಸರ್ ಸಿಗುತ್ತೆ. ಇನ್ನು ಸಮಯ ಹೆಂಗೆ ಓಡುತ್ತಂದರೆ ನೋಡೋಷ್ಟರಲ್ಲಿ 1 ಗಂಟೆ ಆಗೇ ಹೋಗುತ್ತೋ. ಇನ್ನು ಅಡುಗೆ ಮಾಡಬೇಕಲ್ವ ಮಧ್ಯಾಹ್ನ ಊಟಕ್ಕೆ. ಹಸ್ಬೆಂಡ್ ಕೂಡ ಮನೆಗೆ ಊಟಕ್ಕೆ ಬರ್ತಿದ್ದಾರೆ ಇವಾಗ. ಸೊ ಹಿಂಗಾಗಿ ಡೆಲ್ ಲೀವ್ಸ್ದು ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಅದು ಪಲ್ಯ ಮಾಡಿದರೆ ಅದಕ್ಕೆ ರೊಟ್ಟಿ ಇದ್ದರೆ ಮಾತ್ರ ನಂಗೆ ಇಷ್ಟ ಆಗುತ್ತೆ. ಚಪಾತಿಗೆ ಪಲ್ಯ ಅಷ್ಟೊಂದು ಇಷ್ಟ ಆಗಲ್ಲ. ಹೀಗಾಗಿ ಇವತ್ತು ಒಂದು ಡೆಲ್ ಲೀವ್ಸ್ದು ಸಾಂಬಾರು ಮಾಡೋಣ ಅಂತ. ಮೊನ್ನೆ ಮೆಂತ್ಯ ಸಾಂಬಾರು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಈ ಸಾಂಬಾರನ್ನ ಇವತ್ತು ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸೊಪ್ಪುಗಳನ್ನು ವೀಕ್ಲಿ ನಾವು ತಿನ್ನಲೇಬೇಕು. ಮೊದಲೆಲ್ಲ ಹೆಂಗಂದರೆ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ವಿ ಸೊಪ್ಪುಗಳನ್ನು. ಕೆಲವು ಜನದಲ್ಲಿ ಸೊಪ್ಪುಗಳನ್ನ ಇಷ್ಟಪಡದೇ ಇರೋ ಕೆಲವು ಜನಗಳಲ್ಲಿ ನಾನು ಒಬ್ಬಳು ಆಗಿದ್ದೆ. ಆವಾಗ ಅಮ್ಮ ಎಷ್ಟೆಲ್ಲ ಮಾಡಿಕೊಡ್ತಾಯಿದ್ರು, ಬಟ್ ವ್ಯಾಲ್ಯೂ ಗೊತ್ತಿರಲಿಲ್ಲ, ತಿಂತಾ ಇರಲಿಲ್ಲ. ಇವಾಗ ಪ್ರತಿಯೊಂದರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ನಾನು ಅಮ್ಮ ಆಗಿದ್ದೀನಿ. ಸೊ ಇವಾಗ ನನ್ನ ಮಗುಗೆ ಹೆಲ್ದಿ ಫುಡ್ಸ್ನ ಕೊಡೋದು, ತಿನ್ನಿಸೋ ಒಂದು ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲೆ ಬಂದಿದೆ. ಹಿಂಗಾಗಿ ತುಂಬ ಸರ್ಚ್ ಮಾಡಿ ಕಲ್ತ್ಬಿಟ್ಟು ಚೆನ್ನಾಗಿ ಹೆಲ್ದಿ ಆದಂಥ ಅಡುಗೆಗಳನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಭವಿಷ್ಯನೇ ನಮ್ಮ ಮಕ್ಕಳು. ಅವ್ರಿಗೆ ಈಗಿನ ಒಂದು ಕಾಲದಲ್ಲಿ ಅಷ್ಟೊಂದು ಒಳ್ಳೆ ಫುಡ್ಸು ಸಿಗ್ತಾ ಇಲ್ಲ. ಇವನ್ನು ವೆಜಿಟೇಬಲ್ಸ್ ಆಗಿರ್ಬೋದು, ಹಣ್ಣುಗಳೇ ಆಗಿರ್ಬೋದು, ಮೊದಲಿನ ಥರ ಎಲ್ಲ ಅಷ್ಟೊಂದು ಕ್ವಾಲಿಟೀಸ್ ಬರ್ತಾ ಇಲ್ಲ. ಆದರೂ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಹೊರಗಡೆ ಫುಡ್ಸ್ನ ಅವಾಯ್ಡ್ ಮಾಡಿ ಮನೆಯಲ್ಲಿ ಸಾಧ್ಯ ಆದಷ್ಟಾದರೂ ಹೆಲ್ದಿಯಾಗಿ ಟ್ರೈ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಅಂದ್ಕೊಂಡಿದ್ದೀನಿ. ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ ಹೆಲ್ದಿ ಆದಂಥ ಅಡುಗೆನ ಮಾಡೋಣ, ಒಳ್ಳೆ ರುಚಿಯಾದ ಅಡುಗೆನ ಮಾಡೋಣ ಅಂತ. ಸೊ ಆ ಪ್ರಯತ್ನದಲ್ಲಿ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾ ಇದ್ದೀನಿ. ಎಸ್, ಹೌದು, ನಾವೆಲ್ಲ ಹೆಂಗಂದರೆ ಅಮ್ಮನ ಕೈ ಊಟ ತಿನ್ಕೊಂಡು ಬೆಳೆದವ್ರಿಗೆ ಸಡನ್ನಾಗಿ ಈ ಮದುವೆ, ಮಕ್ಕಳು, ರೆಸ್ಪಾನ್ಸಿಬಿಲಿಟೀಸ್ ತುಂಬ ಕಷ್ಟ ಆಗುತ್ತೆ. ಬಟ್ ಆ ಕಷ್ಟದಲ್ಲೂ ಅದನ್ನು ಇಷ್ಟಪಟ್ಟು
ಇಟ್ಕೊಂಡು ಖುಷಿಯಿಂದ ನಮ್ಮವ್ರಿಗೋಸ್ಕರ ಇದ್ದೀವಿ, ನಮಗೋಸ್ಕರ ಮಾಡ್ಕೊತಾ ಇದ್ದೀವಿ ಅನ್ನೋ ಒಂದು ಒಳ್ಳೆ ಪಾಸಿಟಿವ್ ಥಾಟ್ ಬಂದರೆ ಯಾವುದೇ ಕೆಲಸ ಆಗಲಿ ಬೇಜಾರಾಗಲ್ಲ ಅಥವಾ ಹೆವಿ ಅನಿಸಲ್ಲ, ಮತ್ತು ಸ್ಟ್ರೆಸ್ ಅನಿಸಲ್ಲ. ಸೊ ಆದಷ್ಟು ಒಳ್ಳೆಯ ಭಾವನೆಗಳು, ಒಳ್ಳೆಯ ಯೋಚನೆಗಳು ನಮ್ಮಲ್ಲಿದ್ದರೆ ನಮಗೆ ಏನೂ ಕೂಡ ಕಷ್ಟನೂ ಅನಿಸಲ್ಲ, ಅಥವಾ ಇದೇನಪ್ಪ ಬರೀ ನನ್ನ ಜೀವನ ಬರೀ ಪಾತ್ರೆ ತೊಳಿ, ಅಡುಗೆ ಮಾಡು ಇದರಲ್ಲೇ ಹೋಯಿತು, ಈ ಥರ ಥಾಟ್ಸ್ ಬರೋದೇ ಇಲ್ಲ. ಯಾವಾಗ ನಾವು ನಮ್ಮವ್ರಿಗೋಸ್ಕರ ಮಾಡ್ತಾಯಿದ್ದೀವಿ, ನಮಗೋಸ್ಕರ ಮಾಡ್ಕೊತಾ ಇದ್ದೀವಿ ಅಂತ ಥಾಟ್ ಬರುತ್ತೆ ಆಗ. ಇನ್ನು ಬಂದುಬಿಟ್ಟು ಇದು ಗಾವಾ ಫ್ರೂಟು, ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮೊದಲಿಂದ ಕೂಡ ತುಂಬ ಇಷ್ಟ ನನಗೆ. ಹೀಗಾಗಿ ಮಧ್ಯಾಹ್ನ ಊಟ ಆದಮೇಲೆ ಡೈಲಿ ಒಂದು ಬೌಲ್ ಫ್ರೂಟ್ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಇನ್ನು ಬಂದುಬಿಟ್ಟು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವ್ನಿಗೆ ಊಟ ಮಾಡಿಸಿ ಮಲಗಿಸಿದ್ದೆ. ಇನ್ನು ಈವ್ನಿಂಗ್ ಟೈಮ್, ಇವಾಗ ಕೂಡ ನನಗೊಂದು ಅವರ್ ಟು ಅವರ್ ಟೈಮ್ ಸಿಗುತ್ತೆ. ನನಗೆ ಮೊದಲಿಂದ ಓದೋದಂದರೆ ತುಂಬ ಇಷ್ಟ, ಏನೇನೋ ಆಗಬೇಕಂತ ಆಸೆ ಕೂಡ ಇತ್ತು, ಆಗಲಿಲ್ಲ. ಸೊ ಹೀಗಾಗಿ ಈವ್ನಿಂಗ್ ಟೈಮು ಸ್ವಲ್ಪ ಹೊತ್ತು ಏನಾದರೂ ಓದ್ಕೋತೀನಿ, ಒಂದಷ್ಟು ಪ್ಲ್ಯಾನ್ ಮಾಡಿರ್ತೀನಿ ಅದೆಲ್ಲ. ಅದಾದ ತಕ್ಷಣ ಪೂಜೆ ಮಾಡ್ತಾಯಿದ್ದೆ. ಪೂಜೆ ನಾನು 2 ಟೈಮು ಮಾಡೋದು, ಒಂಥರ ಪ್ರತಿದಿನ 2 ಟೈಮ್ ದೀಪ ಹಚ್ಚೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಅಷ್ಟರಲ್ಲೇ ನನ್ನ ಮಗ ಎದ್ಬಿಟ್ಟು ಫುಲ್ ಅಳ್ತಾ ಇದ್ದ. ಅವನ್ನ ಸಮಾಧಾನ ಮಾಡಿ ರಾತ್ರಿ ಊಟಕ್ಕಂತ ಆಲೂ ಪರಾಟನ ಮಾಡ್ಕೊತಾ ಇದ್ದೀನಿ. ನಾನು ಪರಾಟ ಮಾಡೋದೇ ಬಿಟ್ಬಿಟ್ಟಿದ್ದೆ, ಇನ್ ಬಿಟ್ವೀನ್ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ನನ್ನ ಮಗ ವೆಜಿಟೇಬಲ್ಸ್ ತಿಂತಾನೇ ಇಲ್ಲ. ಏನು ಕಟ್ ಮಾಡಿ ಏನಾದರೂ ಪಲ್ಯ ಆ ಥರ ಮಾಡಿದರೆ ತಿಂತಾ ಇಲ್ಲ. ಹೀಗಾಗಿ ಪರಾಟ ಮಾಡಿದರೆ ಸ್ವಲ್ಪ ನಾವು ರುಬ್ಬೋದಲ್ವ, ರುಬ್ಬಿ ಹಾಕಿದರೆ ಅವ್ನಿಗೆ ಗೊತ್ತಾಗಲ್ಲ ವೆಜಿಟೇಬಲ್ಸು. ಹೀಗಾಗಿ ಈಸಿ ಆದಂಥ ಆಲೂ ಪರಾಟನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ ಅದೇನೂ ಹಾಕಲ್ಲ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಒಂದು ನೈಸ್ ಮಾಡಿಕೊಂಡು ರುಬ್ಕೊಂಡು ಅದನ್ನು ಬಾಯ್ಲ್ ಮಾಡ್ಕೊಂಡಿರೋ ಆಲೂಗಡ್ಡೆಗೆ ಹಾಕಿ ಅರಿಶಿನ, ಖಾರ ಪುಡಿ, ಸ್ವಲ್ಪ ಅಜ್ವೈನ್ನ ಹಾಕಬೇಕು. ಏನೇ ಹೊಟ್ಟೆ ಸಮಸ್ಯೆ ಇದ್ದರೂ ಕೂಡ ಹೋಗುತ್ತೆ. ಇನ್ನು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಾಟ್ ಮಸಾಲ, ಸಾಲ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಕಲಿಸ್ಕೊಂಡು ಸೇಮ್ ನಾವು ಯಾವ ಥರ ಒಂದು ಹೋಳಿಗೆ ಮಾಡ್ತೀವಲ್ವ ಆ ಥರ ತುಂಬಿಕೊಂಡು ಪರಾಟನ ಮಾಡಿದರೆ ಮುಗೀತು. ಈಸಿಯಾಗಿ ಬರುತ್ತೆ. ಬಟ್ ಇನಿಷಿಯಲ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನನಗೂ ಅಷ್ಟೇ ಮೊದಲೇ ಸಲ ಮಾಡ್ಕೋಬೇಕಾದ್ರೆ ಹೆಂಗಾಗ್ಬಿಟ್ಟಿತ್ತಂದರೆ, ಇದು ಪೊಟ್ಯಾಟೋಸ್ ಏನಿರುತ್ತಲ್ವ, ಇದು ಜಾಸ್ತಿ ಏನಾದರೂ ಬಾಯ್ಲ್ ಆದರೆ ಆವಾಗ ಹಿಟ್ಟು ಕೂಡ ಸ್ವಲ್ಪ ತೆಳ್ಳಗೆ ಇರಬೇಕು, ಎರಡೂ ಸೇಮ್ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಚೆನ್ನಾಗಿ ಬರಲ್ಲ. ಫಸ್ಟ್ ಟೈಮ್ ನಾನು ಮಾಡಿದಾಗ ಏನಾಗಿತ್ತಂದರೆ ಪೂರ್ತಿ ಇದು ಬಟಾಟೆಗಳೇನಿರುತ್ತಲ್ಲ ಅದು ತುಂಬ ಮೆತ್ತಗಾಗ್ಬಿಟ್ಟಿತ್ತು. ಹೀಗಾಗಿ ನಾನು ಎಷ್ಟು ಟ್ರೈ ಮಾಡಿದ್ರೂ ಆಗಿರಲಿಲ್ಲ. ಅವಾಗ ನಂಗೆ ಇಷ್ಟೊಂದು ಸ್ಟ್ರೆಸ್ ಆಗಿತ್ತಂದರೆ ಆವಾಗ ನಾನೇನು ಮಾಡಿಬಿಟ್ಟೆ, ಒಂದು ಕಾಂದನ ಕಟ್ ಮಾಡಿಬಿಟ್ಟು ಈರುಳ್ಳಿನ ಅದನ್ನು ಬಳಸ್ಕೊಂಡು ಸಾಂಬಾರು ಥರ ಮಾಡಿ ಏನು ಹಿಟ್ಟು ಕಲಸಿದ್ನಲ್ವ ಅದನ್ನೇ ಚಪಾತಿ ಮಾಡಿಕೊಂಡು, ಚಪಾತಿ ಮತ್ತು ಪೊಟ್ಯಾಟೋದು ಒಂಥರ ಕರಿ ಥರ ಮಾಡ್ಕೊಂಡು ತಿಂದ್ಬಿಟ್ಟಿದ್ದೆ. ಸೊ ನಾನು ಹಿಂಗೆ ಯಾವುದೇ ಯಾವುದೇ ವಸ್ತುನ ನಾನು ವೇಸ್ಟ್ ಆಗೋಕ್ಕಂತೂ ಬಿಡಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಅದನ್ನು ಬಳಸ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀನಿ. ಇನ್ನು ಈ ಥರ ಇದನ್ನು ಹೋಳಿಗೆನ ಯಾವ ಥರ ನಾವು ತುಂಬ್ಕೋತೀವಲ್ವ ಆ ಥರ ತುಂಬ್ಕೋಬೋದು. ಇನ್ನು ಕೆಲವ್ರಿಗೆ ಇದು ಬರೋದೇ ಇಲ್ಲ ಅನ್ನೋರು ಏನು ಮಾಡ್ಬೋದಂದರೆ, 2 ಚಪಾತಿನ ಒಂದು ಒತ್ಕೊಂಡು ಅದ್ರ ಮಧ್ಯದಲ್ಲಿ ಈ ಒಂದು ಸ್ಟಫ್ನ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಚಪಾತಿನ ಇಟ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ ಒತ್ತಿ ಇನ್ನೊಂದು ಚೂರು ಚಪಾತಿ ಥರ ಒತ್ಕೊಂಡ್ಬಿಟ್ರು ಕೂಡ ಇದು ರೆಡಿ ಆಗುತ್ತೆ. ಬಟ್ ಇನ್ಮೇಲೆ ಪರಾಟಗಳನ್ನು ನಾನು ಅಷ್ಟೇ ಯಾವುದೇ ಸೊಪ್ಪು ತರಲಿ ಅಥವಾ ಕ್ಯಾಬೇಜ್ ಪರಾಟನೇ ಆಗಿರಲಿ, ಈ ಥರ ಎಲ್ಲ ಪರಾಟಾಸ್ನ ವೀಕ್ಲಿ ಒಂದು 2-3 ಟೈಮ್ಸ್ ಆದರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೇಲೆ ಚೂರು ತುಪ್ಪನೋ ಅಥವಾ ಎಣ್ಣೆನೋ ಹಚ್ಕೊಂಡು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತು. ಇದ್ರ ಜೊತೆ ನೀವು ಪಲ್ಯನೇ ಮಾಡಬೇಕಂತ ಏನಿಲ್ಲ. ಮೊಸರು ಜೊತೆನೂ ಕೆಲವರು ತಿಂತಾರೆ, ಕೆಲವರು ಕೆಚಪ್ ಜೊತೆ, ಕೆಲವರು ಯಾವ್ದಾದ್ರು ಚಟ್ನಿ ಜೊತೆ ಕೂಡ ತಿಂತಾರೆ. ನಾನು ಸೆಜ್ವಾನ್ ಚಟ್ನಿನ ತಂದಿದ್ದೆ. ಸೆಜ್ವಾನ್ ಚಟ್ನಿ ಜೊತೆ ನನ್ನ ಹಸ್ಬೆಂಡಿಗೆ ಕೊಟ್ಟೆ. ಮತ್ತು ನನಗೆ ಜಸ್ಟ್ ತುಪ್ಪದ ಜೊತೆ ಆದರೆ ಸಾಕು. ನಂಗೆ ಆಲೂ ಪರಾಟ ಮತ್ತು ತುಪ್ಪದ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಆಲೂ ಪರಾಟ ಮೊದಲಿಂದನೂ ಇಷ್ಟ, ಅದರಲ್ಲಿ ತುಪ್ಪದ ಜೊತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದ್ದಾಗ. ಇನ್ನು ಆರಿತ್ತು ಅಂದರೆ ಮೊಸರು ಜೊತೆ ಒಂದು ಸ್ವಲ್ಪ ಮೊಸರಿಗೆ ಪುದೀನ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡು ಜೀರಿಗೆ ಎಲ್ಲ ಹಾಕ್ಕೊಂಡು ಮೊಸರನ್ನ ರೆಡಿ ಮಾಡಿಕೊಂಡು ಅದ್ರ ಜೊತೆ ಪರಾಟ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಮನೇಲಿ ಸ್ಟ್ರಾಬೆರಿ ಹಣ್ಣಿತ್ತು. ಸೊ ಅದರದ್ದೊಂದು ಫುಡಿಂಗ್ ಮಾಡೋಣ ಅಂತ ಮೊನ್ನೆಯಿಂದ ಅನ್ಕೊತಾ ಇದ್ದೆ, ಆಗಿರಲೇ ಇಲ್ಲ. ಸೊ ಸ್ಟ್ರಾಬೆರಿ ಮತ್ತು ಆ್ಯಪಲ್ಲು, ಫಸ್ಟು ಸ್ಟ್ರಾಬೆರಿನ ಸ್ವಲ್ಪ ಜಾಸ್ತಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಫೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿರ್ತಾರಲ್ವ, ಹಿಂಗಾಗಿ ಸೋಡಾ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡೆ. ಆಮೇಲೆ ಸ್ವಲ್ಪ ಕಟ್ ಮಾಡಿಕೊಂಡು ಇದ್ರ ಫುಡ್ಡಿಂಗು ನಂಗೆ ಇತ್ತೀಚೆಗೆ ಹಣ್ಣುಗಳ ಫುಡ್ಡಿಂಗ್ ಏನಿದೆ ಎಲ್ಲ ತುಂಬ ಇಷ್ಟ ಆಗುತ್ತೆ.
ಯಾಕಂದರೆ ಫಸ್ಟ್ ಪಾಯಿಂಟು ಅದು ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ನೋಡೋಕ್ಕೆಲ್ಲ ಒಂಥರ ಕ್ಲೀನಾಗಿ ಚೆನ್ನಾಗಿ ಅನಿಸ್ತಿರುತ್ತೆ. ಆಮೇಲೆ ಇಷ್ಟ ಆಗುತ್ತೆ. ಕೆಲವರಿಗೆ ಫ್ರೂಟ್ಸ್ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ, ನನಗೂ ಅಷ್ಟೇ. ಹಣ್ಣುಗಳಂದರೆ ಹೆಂಗಂದರೆ ಕೇವಲ ಬಾಳೆಹಣ್ಣು ಮಾತ್ರ ಅದು ಈಸಿಯಾಗಿ ತಿನ್ಬೋದಲ್ವ, ಅದೊಂದೇ ಜಾಸ್ತಿ ತಿನ್ನೋದು ನಾನು. ಉಳಿದಿದ್ದ ಹಣ್ಣುಗಳನ್ನೆಲ್ಲ ಈ ಥರ ಏನಾದರೂ ಜ್ಯೂಸು, ಫುಡ್ಡಿಂಗು ಅಥವಾ ಕಟ್ ಮಾಡಿ ಸಾಲ್ಟ್ ಹಾಕ್ಕೊಂಡು ಈ ಥರ ತಿಂದೆ ನನಗೆ ಅಭ್ಯಾಸ. ಬಟ್ ನನ್ನ ಹ್ಯಾಬಿಟು ನನ್ನ ಮಗನಲ್ಲಿ ರಿಪೀಟ್ ಆಗಬಾರ್ದು. ಹಿಂಗಾಗಿ ನಾನೇ ಮೊದಲು ಬದಲಾವಣೆ ಆಗಬೇಕಲ್ವ. ನನ್ನಲ್ಲಿ ಬದಲಾವಣೆಗಳಾದಾಗ ನನ್ನ ನೋಡೋರಿಗೂ ಕೂಡ ಬದಲಾಗ್ತಾರೆ. ಹೀಗಾಗಿ ನಾನೇ ಇವಾಗ ತುಂಬಾ ಬದಲಾಗ್ತಾ ಇದ್ದೀನಿ. ಇನ್ನು ಆ್ಯಪಲ್ಲು, ಸ್ಟ್ರಾಬೆರಿಗೆ ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹನಿ ಮತ್ತು ಹಾಲನ್ನ ಹಾಕ್ಕೊಂಡು ರುಬ್ಕೋಬೇಕು. ಇಲ್ಲಿ ಕೆಲವರು ಸಕ್ಕರೆ ಆಗಿರ್ಬೋದು, ಜಾಗರಿನೂ ಯೂಸ್ ಮಾಡ್ತಾರೆ, ಅದು ಅವ್ರ ಇಷ್ಟ. ಇನ್ನು ಸ್ವಲ್ಪ ಕಟ್ ಮಾಡಿದ್ದ ಸ್ಟ್ರಾಬೆರಿನ ಅದರಲ್ಲಿ ಆ್ಯಡ್ ಮಾಡಿ ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಈ ಥರ ಕಟ್ ಮಾಡ್ಕೊಂಡು. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.